ಎಲ್ಲರೂ ಟ್ರೆಂಡ್ ಲೈನ್ ಯೂಸ್ ಮಾಡ್ತಾರೆ, ಆದ್ರೆ ಈ ಟ್ರೆಂಡ್ ಲೈನ್ ನ ಹ್ಯಾಕ್ ನೋಡ್ಕೊಳ್ಳಿ. ಸೊ ನಿಮ್ ಟ್ರೇಡಿಂಗ್ ಸ್ಟೈಲೇ ಚೇಂಜ್ ಆಗುತ್ತೆ. ಸೊ ಇವಾಗ ನೋಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಟ್ರೆಂಡ್ ಲೈನ್ ನಿಮ್ಗೆ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲಿ ಮಲ್ಟಿಪಲ್ ಟಚಸ್ ಆಗುತ್ತೆ, 2 ಟಚ್ ಆಗುತ್ತೆ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 3rd ಟಚ್ ಇಂದ ಮೇಲೆ ಬಂದಿರಬೇಕು ಮಾರ್ಕೆಟ್, 3rd ಟಚ್ ಇಂದ ಮೇಲೆ ಬಂದಿರಬೇಕು, ಅದಾದ್ಮೇಲೆ ಕೆಳಗಡೆ ಫಾಲ್ ಆಗಿರ್ಬೇಕು. ಅಂದ್ರೆ ಇದು ಫೇಕ್ ಬ್ರೇಕ್ಔಟ್ ತರ. ಸೊ ಅಲ್ಲಿಂದ ನೀವು ಐಡೆಂಟಿಫೈ ಮಾಡಿ ಕೆಳಗಡೆ 1:3 ಶಾರ್ಟ್ ನ ಮಾಡ್ಕೋಬೇಕು. ಅದೇ ತರ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಟ್ರೆಂಡ್ ಲೈನ್ ಕರೆಕ್ಟ್ ಆಗಿ ಮಲ್ಟಿಪಲ್ ಟಚಸ್ ಅಲ್ಲಿ ಹಾಕಿದೀವಿ, ಮತ್ತೆ ಇದು ಫೇಕ್ ಬ್ರೇಕ್ಔಟು, ಮತ್ತೆ ಕೆಳಗಡೆ 1:3 ರಿಸ್ಕ್ ರಿವಾರ್ಡ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅದೇ ತರ ನಾನು ಸೆಲ್ಲಿಂಗ್ ಸೈಡ್ ತೋರಿಸ್ದೆ. ಈಗ ನೆಕ್ಸ್ಟ್ ನಾನು ಅದೇ ತರ ಬೈಯಿಂಗ್ ಸೈಡ್ ತೋರಿಸ್ತೀನಿ ನಿಮಗೆ. ಸೊ ಈಸಿಯಾಗಿ ನಾವು ಟ್ರೆಂಡ್ ಲೈನ್ ನ ಫಿಕ್ಸ್ ಮಾಡ್ಕೊಂಡ್ವಿ, ಸೊ ಸಪೋರ್ಟ್ ನ ಹಾಕೊಂಡ್ವಿ. ಯಾವಾಗ ಇದ್ರ ಬ್ರೇಕ್ ಡೌನ್ ಆಗುತ್ತೆ, ಅಂದ್ರೆ ಇದ್ರ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಫೇಕ್ ಬ್ರೇಕ್ ಡೌನ್ ಕೊಡ್ತು, ಮತ್ತೆ ಇದ್ರ ರಿವರ್ಸ್ ಬಂತು ಅಂತಂದ್ರೆ ಇಲ್ಲಿಂದ ನೀವು ಎಂಟ್ರಿ ತಗೋಬಹುದು. ಇದ್ರ ಕೆಳಗಡೆ ಸ್ಟಾಪ್ ಲಾಸ್ 1:3 ರಿಸ್ಕ್ ರಿವಾರ್ಡ್. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವು. ಎಕ್ಸಾಕ್ಟ್ಲಿ ನಾವು ಟ್ರೆಂಡ್ ಲೈನ್ ಹಾಕಿದೀವಿ. ಸೊ ಅದ್ರ ಕೆಳಗಡೆ ಬ್ರೇಕ್ ಡೌನ್ ಆಯ್ತು, ಮತ್ತೆ ರಿವರ್ಸಲ್ ಆಯ್ತು, 1:2 1:3 ರಿಸ್ಕ್ ರಿವಾರ್ಡ್. ಸೊ ಸೇಮ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಹಾಕಿದ್ವಿ, ಇದ್ರ ಮೇಲೆ ಫೇಕ್ ಬ್ರೇಕ್ಔಟ್ ಕೊಡ್ತು, ಮತ್ತೆ ಕೆಳಗಡೆ ಬಂತು 1:3. ಸಿಂಪಲ್ ಆಗಿರೋ ಟ್ರೆಂಡ್ ಲೈನ್ ನಾವು ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊ. ಬೇಗ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಇದೇ ತರ ಟ್ರೇಡಿಂಗ್ ಹ್ಯಾಕ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ.